ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಕ್ಷದವರಿಗೆ ಅದರ ಅರಿವೇ ಇಲ್ಲ ಅಂತ ನನಗೂ ಗೊತ್ತು, ಈ ದೇಶದ ಎಲ್ಲರಿಗೂ ಗೊತ್ತು. ಕಾರಣ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ವಾಕ್ಯವನ್ನು ಹೇಳಿ ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ ಆವಾಗವಾಗ. 16% ಮುಸ್ಲಿಮ್ಸು, 2% ಕ್ರಿಶ್ಚಿಯನ್ಸು, ಇನ್ನು 2% ಜೈನರು, 1% ಬೌದ್ಧರು. ಇವರು ಎಲ್ಲ ಮೈನಾರಿಟಿಗಳು. ಇವರನ್ನ ಯಾವುದೇ ಕಾರಣಕ್ಕೂ ಮಂತ್ರಿಮಂಡಲದಲ್ಲಿ ಅವ್ರು ಇಟ್ಕೊಳ್ಳೋದಿಲ್ಲ. ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅವರಿಗೆ ಸಂವಿಧಾನದ ಅರ್ಥವೇ ಗೊತ್ತಿಲ್ಲ. ಇವತ್ತು ಪವಿತ್ರವಾದಂಥ ಪಾರ್ಲಿಮೆಂಟನ್ನು ಪರಿವರ್ತನೆ ಮಾಡಿ ಒಂದು ರೀತಿಯ ಭಾರತೀಯ ಜನತಾ ಪಕ್ಷದ ಕಚೇರಿ ಅನ್ನುವ ರೀತಿಯಲ್ಲಿ ಪಾರ್ಲಿಮೆಂಟನ್ನು ಬಳಸ್ಕೊಳ್ತಾ ಇರುವಂಥದ್ದು ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಖಂಡನೆ ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ಸ್ಥಾನದಲ್ಲಿ ಬಹಳ ದೊಡ್ಡವರು ಕೂತಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರಾಗಿರ್ಬೋದು, ಸನ್ಮಾನ್ಯ ಚಂದ್ರಶೇಖರ್ ಅವರಾಗಿರ್ಬೋದು, ರಾಜೀವ್ ಗಾಂಧಿಯವರಾಗಿರ್ಬೋದು, ಈಗಾಗಲೇ ಉಗ್ರಪ್ಪಣ್ಣವರು ಹೇಳಿದ ಹಾಗೆ ಅನ್ಯ ಪಕ್ಷದವರಾದರೂ ಸಹ, ಭಾರತೀಯ ಜನತಾ ಪಕ್ಷದವರಾದರೂ ಸಹ, ಗೌರವಾನ್ವಿತ ಅಟಲ್ ಬಿಹಾರಿ ವಾಜಪೇಯಿಯವರು ಸಹ ಅಲ್ಲಿ ಕೂತು ಭಾಳ ಸೂಕ್ಷ್ಮೆಯಿಂದ ಈ ದೇಶವನ್ನು ಮುನ್ನಡೆಸಿದ್ದಾರೆ. ನೆಹರು ಪ್ರಧಾನಮಂತ್ರಿಗಳಾದಂಥ ಮೊದಲನೇ ಪ್ರಧಾನಮಂತ್ರಿಗಳಾದಂಥ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಈ ರೀತಿಯ ಮನಮೋಹನ್ ಸಿಂಗ್ ಅವರು ಸೂಕ್ಷ್ಮಮತಿಗಳಾಗಿ ಈ ದೇಶದ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟು ಆಡಳಿತವನ್ನು ನಡೆಸಿದ್ದನ್ನು ನಾವು ನೋಡಿದ್ದೇವೆ. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು 4ನೇ ಅಂಗ ಇದೆಯೋ ಮಾಧ್ಯಮ ಭಾಗ, ಮಾಧ್ಯಮದವರ ಹತ್ತಿರ 10 ವರ್ಷಗಳಾಯಿತು. ಮಾಧ್ಯಮಕ್ಕೆ ಗೌರವ ಕೊಡಲಿಲ್ಲ ಅವರು. ಮಾಧ್ಯಮದವರ ಹತ್ರ ಬಂದು ಚರ್ಚೆ ಮಾಡುವಂಥ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ. ಕಾರಣ ಅಂದರೆ ಮಾಧ್ಯಮದವರಿದ್ರೆ ಅವ್ರು ಮಾತನಾಡೋಕ್ಕಾಗೋದಿಲ್ಲ ಅಂತ ಕಾಣುತ್ತೆ. ಅದರಿಂದ ಯಾವತ್ತೋ ಒಂದೇ ಒಂದು ಸಾರಿ ಒಬ್ಬರು ಮಾಧ್ಯಮದನ್ನು ಕೂರಿಸ್ಕೊಂಡು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು? ಪತ್ರಿಕಾಗೋಷ್ಠಿಯಲ್ಲಿ ಮಾವಿನಕಾಯಿ ತಿನ್ನೋದು. ಈ ರೀತಿಯ ಪ್ರಧಾನಮಂತ್ರಿಗಳನ್ನ ಈ ದೇಶ ನೋಡಿದ್ದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ನಾನು ಭಾವಿಸಿ, ಏನು 92 ಸಂಸದರನ್ನ, ಪಾರ್ಲಿಮೆಂಟ್ ಸಂಸದರಿಗೆ ರಕ್ಷಣೆ ಕೊಡದಿದ್ದಂಥ ಸರ್ಕಾರ ಎಲ್ಲರೂ ಸೇರಿ ಆ ಪಾರ್ಲಿಮೆಂಟಲ್ಲಿ ಆ ಗಲಾಟೆ ಮಾಡಿದಂಥವ್ರನ್ನ ಓಡಿಸಿದ್ದು ನೋಡಿದ್ದೇವೆ. ಇವರು ಸಂಸದರನ್ನೇ ಓಡಿಸ್ತಾ ಇದ್ದಾರೆ ಹೊರಗಡೆ ಪ್ರಧಾನಮಂತ್ರಿಗಳು. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸಂಸದರು ನಮ್ಮ ಪಾರ್ಲಿಮೆಂಟ್ಗೆ ರಕ್ಷಣೆ ಇಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಉಗ್ರಪ್ಪಣ್ಣವ್ರು ಹೇಳಿದಾಗೆ ಅವ್ರು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು. ಪಾರ್ಲಿಮೆಂಟ್ ಒಳಗಡೆನೇ ಬರ್ತಾ ಇಲ್ಲ ಅವರು. ಇಂಥ ಒಂದು ಜಟಿಲವಾದ ಗಂಭೀರವಾದ ಸಮಸ್ಯೆ ಇದ್ರೂ ಸಹ ಪಾರ್ಲಿಮೆಂಟ್ಗೆ ಬರ್ತಿದ್ದಂಥದ್ದನ್ನು ಖಂಡನೆ ಮಾಡಿ, ಇವತ್ತು ಮುಂಬರುವ ಚುನಾವಣೆಗಳಲ್ಲಿ ದೇಶದ ಜನ ಯೋಚನೆ ಮಾಡಬೇಕಾಗಿದೆ. ಅವ್ರು ಏನು ಹೇಳ್ತಾ ಇದ್ರು? ಬರೀ ಭದ್ರತೆ, ಮೋದಿ ಇದ್ರೆ ಭದ್ರತೆ ಅಂತ ಹೇಳ್ತಾ ಇದ್ರು. ಯಾಕೆ ಯಾರೋ ಇಷ್ಟೊಂದು ಜನ ಪ್ರಧಾನಮಂತ್ರಿಗಳು ಭದ್ರತೆ ಈ ದೇಶಕ್ಕೆ ನೀಡಿಲ್ವಾ? ಮಾಧ್ಯಮದ ಮಿತ್ರರು ಅರ್ಥ ಮಾಡ್ಕೋಬೇಕು. ತಾವು ಈ ಸಂದರ್ಭದಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡದೇ ಇರುವಂಥ ಒಬ್ಬ ಪ್ರಧಾನಮಂತ್ರಿಗಳ ಬಗ್ಗೆ ತಾವು ಯೋಚನೆ ಮಾಡಬೇಕು. ಹೆಚ್ಚು ಪ್ರಚಾರವನ್ನು ತಾವು ಕೊಡ್ತೀರಿ, ಅದನ್ನು ದಯವಿಟ್ಟು ನನ್ನ ಭಾವನೆ, ತಮ್ಮ ಬಗ್ಗೆ ಅವರು ಗೌರವ ಕೊಡಲಿಲ್ಲ, ತಮ್ಮ ಬಗ್ಗೆ ಮಾತನಾಡೋಕೆ ಅಡಿಯಿಲ್ಲ. ಅಂತಹ ಒಬ್ಬ ಪ್ರಧಾನಿ ಈ ದೇಶಕ್ಕೆ ಬೇಕಾ ಅನ್ನುವಂಥದ್ದನ್ನು ತಾವು ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಏನು ಲ್ಯಾಪ್ಸಸ್ಸನ್ನು ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಸಬ್ಕಾ ಸಾಥೂ ಇಲ್ಲ, ಸಬ್ಕಾ ವಿಕಾಸೂ ಇಲ್ಲ, ಬೇಟಿ ಪಢಾವೋ ಬೇಟಿ ಬಚಾವನೂ ಇಲ್ಲ. ನಡುರಾತ್ರಿಯಲ್ಲಿ ಹೆಣ್ಣು ಮಕ್ಕಳ ರೇಪ್ ಆಗಿದ್ದನ್ನು ಈ ದೇಶ ಕಂಡಿದೆ. 15 ಲಕ್ಷನೂ ಇಲ್ಲ, 2 ಕೋಟಿ ಉದ್ಯೋಗಗಳು ಇಲ್ಲ. ಆಯಿತು, ಅವರು ನಾನು ಈ ದೇಶದ ಜನಕ್ಕೆ, ನಮ್ಮ ರಾಜ್ಯದ ಜನಕ್ಕೆ ಹೇಳ್ತೇನೆ, 15 ಲಕ್ಷ ಯಾರ್ಯಾರಿಗೆ ಬಂದಿದೋ
ಅವರೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಿ. ಯಾರ್ಯಾರಿಗೆ ಬಂದಿಲ್ವೋ ಅವರೆಲ್ಲರೂ ಅವ್ರಿಗೆ ಯಾಕೆ ಬರ್ತಾನೆ? ಒಬ್ರಿಗೂ ಬಂದಿಲ್ಲ. 2 ಕೋಟಿ 10 ವರ್ಷಕ್ಕೆ 2 ಕೋಟಿ ಉದ್ಯೋಗಗಳು ಬರಬೇಕಾಗಿತ್ತು. ಯಾರಿಗೆ ಉದ್ಯೋಗ ಸಿಕ್ಕಿದೆ? 1 ವರ್ಷಕ್ಕೆ 2 ಕೋಟಿ, ಸರಿ ಸುಮಾರು 20 ಕೋಟಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿತ್ತು. ಅದಕ್ಕೋಸ್ಕರವೇ ಇವತ್ತು ಆ ಯುವಕರು ಪ್ರಧಾನಮಂತ್ರಿ ಮೋದಿಯವರ ಗಮನ ಸೆಳೆಯೋದಕ್ಕೋಸ್ಕರ ಹೋಗಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷದ ಬೆಂಬಲಿತರು. ಇದು ಅವರ ವೈಫಲ್ಯವನ್ನು ತೋರಿಸ್ತದೆ. 10 ವರ್ಷಗಳಿಂದ ಏನು ಈ ದೇಶದ ಯುವಕರು ಮೋದಿಯವರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು, ಅವರೆಲ್ಲರಿಗೂ ಸಹ ಭ್ರಮನಿರಸವಾಗಿ ಇವತ್ತು ಮೈಸೂರಿನ ಸಂಸದ ಪ್ರತಾಪ ಸಿಂಹ ಅವರ ಪತ್ರದ ಮೇಲೆ ಹೋಗಿ ಮೋದಿಯವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶೋಭಾ ಕರಂದ್ಲಾಜೆ ಅವರು, ಸಿ ಟಿ ರವಿಯವರು, ಪ್ರತಾಪ ಸಿಂಹ ಅವರು ಏನಾದ್ರು ಒಂದು ಸಣ್ಣ ಘಟನೆ ಆದರೂ ಸಾಕು, ಎಲ್ಲಿರ್ತಿದ್ರು ಹಾಗೆ ಬಂದ್ಬಿಡೋರು ಪತ್ರಿಕೆಯಲ್ಲಿ. ಇವತ್ತು ಎಲ್ಲಿದ್ದಾರೆ ಅವರು? 25 ಜನ ಸಂಸದರು ರಾಜ್ಯದ ಯಾವುದೇ ಸಮಸ್ಯೆ ಬಂದಾಗ ಒಟ್ಟಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ ಉದಾಹರಣೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆವಾಗವಾಗೆ ಕರ್ನಾಟಕದ ಸಂಸದರಂತೂ ಪ್ರಧಾನಮಂತ್ರಿಗಳನ್ನ ಸಾಕಷ್ಟು ಸಾರಿ ಭೇಟಿ ಮಾಡಿ ಇಲ್ಲಿಯ ಸಮಸ್ಯೆ ಬಗ್ಗೆ ಕೇಳುವಂಥ ಪರಿಪಾಠವನ್ನು ಇಟ್ಟುಕೊಂಡಿದ್ರು. ಇವರು ನನಗನ್ನಿಸೋ ಹಾಗೆ ಸಚಿವರೇ ಭೇಟಿ ಮಾಡಲ್ವೇನೋ ಪ್ರಧಾನಮಂತ್ರಿಗಳನ್ನ. ಒಂದು ಸಾರಿ ಸಚಿವರು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಾವು ನೋಡಿಲ್ಲ. ಈ ರೀತಿಯ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ದೇಶಕ್ಕೆ ಬರುವಂತಹ ಸಂಭವ ಇದೆ. ಈ ಸಂದರ್ಭದಲ್ಲಿ ದೇಶದ ಜನ ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಈ ಘಟನೆಯನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಗೋಷ್ಠಿಯನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಧ್ಯಮದ ಗೆಳೆಯರೇ, ಮೊನ್ನೆ ಉಗ್ರಪ್ಪನವರು ಹಾಗೂ ಚಂದ್ರಪ್ಪನವರು ಮಂಡಿಸಿದ ವಿಷಯವನ್ನು ಸಮರ್ಥಿಸುತ್ತಾ ಈ ರಾಷ್ಟ್ರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಂದೊಂದೇ ವಿಷಯದಲ್ಲಿ ಕಗ್ಗೊಲೆಯನ್ನು ಮಾಡ್ತಾ ಈ ದೇಶವನ್ನು ಕಷ್ಟದ ಪರಿಸ್ಥಿತಿಗೆ ಕೊಂಡೊಯ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾಯತ್ತತೆ ಇದ್ದಂಥ ಸಂಸ್ಥೆಗಳನ್ನು ಇವತ್ತು ಎಲ್ಲವನ್ನೂ ನಿಯಂತ್ರಣವನ್ನು ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ಇಡಿ ಇರ್ಬೋದು, CBI ಇರ್ಬೋದು, NIA ಇರ್ಬೋದು, ಕೊನೆಗೆ ಚುನಾವಣಾ ಆಯೋಗವನ್ನು ಕೂಡ ತಮ್ಮ ಹಿಡಿತಕ್ಕೆ ಪಡೆಯುವಂಥ ಕಾರ್ಯ ಆಗ್ತಾ ಇದೆ. ಚುನಾವಣಾ ಆಯೋಗ ಈ ರಾಷ್ಟ್ರದ ಜನತೆಗೆ ಕೊಡಬೇಕಾಗಿದ್ದಂಥ ಒಂದು ಉತ್ತರ, ಅಲ್ಲಿ ಆಗಬೇಕಾದಂಥ ನೇಮಕಾತಿಗೆ ಪ್ರಧಾನಿ, ಚೀಫ್ ಜಸ್ಟಿಸ್ ಮತ್ತು ವಿರೋಧ ಪಕ್ಷದ ನಾಯಕರು ಒಳಗೊಂಡಂತೆ ಇದ್ದಂಥ ಸಮಿತಿನೂ ಕೂಡ ಇವತ್ತು ತೆಗೆದಾಕ್ತಾ ಇದ್ದಾರೆ. ಇದಲ್ಲದೆ ಕಾಲೇಜಿನ ಬಗ್ಗೆ ಕೂಡ ಏನು ಸುಪ್ರೀಂ ಕೋರ್ಟಿನ ಅಥವಾ ಜಡ್ಜಸ್ಸಿನ ಆಯ್ಕೆಯಲ್ಲೂ ಕೂಡ ಇವರು ಎಲ್ಲದರಲ್ಲೂ ಮೂಗು ತೋರಿಸ್ತಾ ಇರ್ಕೊಂಡು ನೋಡಿದಾಗ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗಿನ್ನ ಏಕಚಕ್ರಾಧಿಪತ್ಯ ಮತ್ತು ಈ ರಾಷ್ಟ್ರವನ್ನು ಯಾವ ಕಡೆ ಕೊಂಡೋಗ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ ಅನೇಕ ಉದಾಹರಣೆಗಳಿವೆ. ಕೊನೆಗೆ ಎಲ್ಲಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಪಾರ್ಲಿಮೆಂಟನ್ನೂ ಕೂಡ ನಿಷ್ಕ್ರಿಯ ಮಾಡಿ ಜನಪ್ರತಿನಿಧಿಗಳ ಅವರ ಒಂದು ಏನಲ್ಲಿ ನಡಿಬೇಕಾಗಿದ್ದಂಥ ಕಾರ್ಯಕ್ಕೆ ಫುಲ್ ಸ್ಟಾಪ್ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದು ಸಮಾಜಘಾತಕ ಕೆಲಸವೇ ಅಲ್ವೇ ಅನ್ನೋದನ್ನು ನೋಡಬೇಕಾಗಿದೆ. ಇದರ ಜೊತೆಗೆ ಏನು ಇವತ್ತಿನ ದಿವಸ ಬೇರೆ ಯಾರಾದರೂ ಈ ಕೆಲಸ ಮಾಡಿದರೆ ಅದಕ್ಕೆ ಎಷ್ಟು ಪ್ರಚಾರ ಕೊಡ್ತಿದ್ರು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ನಿಜ, ಬೆಳಗಾಂನಲ್ಲಿ ಒಂದು ಬೆತ್ತಲೆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಅದನ್ನು ನಾವು ಕೂಡ ಎಲ್ಲರೂ ಖಂಡಿಸ್ತೇವೆ. ಮಾನವ ಜನ್ಮದಲ್ಲಿ ಇರ್ತಕ್ಕಂಥ ಮಾನವರು ಎಲ್ಲರೂ ಕೂಡ ಮಾನವೀಯತೆ ಇರ್ತಕ್ಕಂಥ ಖಂಡಿಸ್ತೇವೆ. ಆದರೆ ಅದನ್ನು ಎಲ್ಲಿವರೆಗೂ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ
ಏನು ಆ ಪಾರ್ಲಿಮೆಂಟಲ್ಲೂ ಕೂಡ ಚರ್ಚೆ ಮಾಡೋದಲ್ಲದೆ ಅದನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಕರ್ನಾಟಕದ ಸರ್ಕಾರದ ಮೇಲೆ ಅವರು ಪ್ರಯೋಗ ಮಾಡ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಆದರೆ ಇಷ್ಟು ದೊಡ್ಡ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಯಾರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾವು ಕೂಡ ಅನೇಕ ಸಾರಿ ಪಾರ್ಲಿಮೆಂಟ್ ನೋಡೋದಕ್ಕೆ ಹೋಗಿದ್ದೇವೆ. ಅಷ್ಟು ಭದ್ರತೆ ಇರ್ತಕ್ಕಂಥದ್ದನ್ನ, ಜೊತೆಗೆ ಅದಕ್ಕೆ ಯಾರು ಪಾಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಉಗ್ರಪ್ಪನವರು ಹೇಗೆ ಹೇಳಿದ್ದಾರೆ, ಎಂಟಾಣಿ ಕಾಯಿನೂ ತೆಗಿತಾರೆ ಅಲ್ಲಿ, ಎಷ್ಟು ಕಡೆ ಇದೆ ಅಲ್ಲಿ, ಅದು ಭದ್ರತೆ ವಿಷಯ ಆಯ್ತು. ಈ ತನಿಖೆಗೆ ಆ ವ್ಯಕ್ತಿಯನ್ನು ಒಳಪಡಿಸಿಲ್ಲ ಅಂತಕ್ಕಂಥದ್ದು ಅದು ಸರಿಯೇ ಅಂತಕ್ಕಂಥದ್ದನ್ನ ಈ ರಾಷ್ಟ್ರದ ಜನ ನೋಡ್ತಾ ಇದ್ದಾರೆ. ಅದನ್ನು ನಾವು ಕೂಡ ಖಂಡಿಸ್ತೇವೆ. ಮತ್ತು ಪ್ರಜಾಪ್ರಭುತ್ವ ಕೊಗ್ಗಲೆ ಆಗ್ತಾ ಇದೆ. ಎಲ್ಲ ಏನೂ ಬಿಟ್ಟಿಲ್ಲ ಇವರು. ಕೊನೆಗೆ ಎಲ್ಲವೇ ಈ ರಾಷ್ಟ್ರ ಹೋಗುತ್ತೆ ಅಂತ ಕೂಡ ನೋಡಬೇಕಾಗಿದೆ. ಈ ವಿಷಯದಲ್ಲಿ ವಿರೋಧ ಪಕ್ಷ ಬರೀ ಕಾಂಗ್ರೆಸ್ಸೇ ಅಲ್ಲ, ರಾಷ್ಟ್ರದ ಯಾವುದೇ ವಿರೋಧ ಪಕ್ಷದ ಜನತೆಗೂ ಕೂಡ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲಿ ರಾಜ್ಯದಲ್ಲಿ ಇಬ್ಬಿಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಜೈಲಿಗೆ ಕಳಿಸ್ತಾ ಇದ್ದಾರೆ. ಇವ್ರ ಜೊತೆಯಲ್ಲಿರೋರೆಲ್ಲ ಸತ್ಯ ಹರಿಶ್ಚಂದ್ರು, ಬೇರೆ ಪಕ್ಷದಲ್ಲಿರೋರೆಲ್ಲ ಕಳ್ಳರು ನಾವು ತೋರಿಸ್ತಾ ಇದ್ದಾರೆ ಜನತೆಗೆ. ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಈ ಕೃತ್ಯವನ್ನು ಖಂಡಿಸ್ತೇವೆ. ಇಷ್ಟು ಹೇಳಿ ನನ್ನ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಎನಿ ಕ್ವಶನ್ಸ್? ಹೆಂಗೆ ಸರ್ ಸಮರ್ಥನೆ ಮಾಡೋದು? ನೋಡಿಯಪ್ಪ, ನಾನು ಇಷ್ಟೇ ಹೇಳ್ತೇನೆ, ನಮ್ಮ ಪಕ್ಷದ ಸ್ಪಷ್ಟ ನಿಲುವು ದೇಶದ ರಕ್ಷಣೆಯಲ್ಲಿ ನಾವು ಯಾವುದೇ ತ್ಯಾಗಕ್ಕೂ ಬಲಿದಾನಕ್ಕೂ ಸಿದ್ಧರಿರುವಂಥವ್ರು. ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು, ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು, ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು. ಹಾಗಾಗಿ ದೇಶದ ಮೇಲೆ ಯಾರೇ ದಾಳಿ ಮಾಡಿದ್ರು ಅವರನ್ನ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಸೊ ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಾವು ಈ ರೀತಿಯ ತ್ಯಾಗ ಬಲಿದಾನಗಳ ಹಿನ್ನೆಲೆ ಇರುವಂತಹ ಪಕ್ಷ ಆದರೆ ನರ್ವ್ ಸೆಂಟರ್ ಮೇಲೆ ದಾಳಿ ಆದರೆ ಪ್ರಧಾನಮಂತ್ರಿಗಳಿಗೆ ಪ್ರಯಾರಿಟಿ ನೋಡಿ. ಅವರಿಗೆ ಪಾರ್ಲಿಮೆಂಟ್ ಚರ್ಚೆ ಪ್ರಯಾರಿಟಿ ಅಲ್ಲ. ಗುಜರಾತ್ ಅಲ್ಲಿ ಡೈಮಂಡ್ ಪಾರ್ಕ್ ಇನಾಗರೇಷನ್ ಪ್ರಯಾರಿಟಿ. ಅಲ್ಲಿ ಬಹುಶಃ ಜನ ಮಾತನಾಡ್ತಾರೆ, ನಾನು ಪಾರ್ಕ್ ಅಲ್ಲಿ ಆ ಡೈಮಂಡ್ ಪಾರ್ಕ್ ಇದೆಯಲ್ಲ, ಅದರಲ್ಲಿ ಪ್ರಧಾನಮಂತ್ರಿಗಳಿಗೆ ಸಂಬಂಧಿಸಿರೋರ ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ಹಾಗಾಗಿ ಪಾರ್ಲಿಮೆಂಟ್ಗಿಂತ ಹೆಚ್ಚು ಅವರಿಗೆ ಆ ಡೈಮಂಡ್ ಪಾರ್ಕ್ ಇನಾಗರೇಷನ್ ಅಲ್ಲಿ ಪ್ರಯಾರಿಟಿ ಇದೆ ಅನ್ನುವಂಥ ಮಾತು ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳಿದೆ, ಒಂದು ಕಡೆ ಆ ರೀತಿ ಹೋಗ್ತಾರೆ, ಇನ್ನೊಂದು ಕಡೆ ಸದನ ನಡೆಯುವ ಸಮಯದಲ್ಲಿ ಸದನದ ಹೊರಗಡೆ ಹೇಳಿಕೆ ಮಾಡ್ತಾರೆ. ಅಂದ್ರೆ ಇವರಿಗೆ ಸಂವಿಧಾನಕ್ಕೆ ಗೌರವ ಇಲ್ಲ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ನಲ್ಲೂ ಸಹ ವಿಶ್ವಾಸ ಇಲ್ಲ. ಸೊ ಹಾಗೆ ಈ ದೇಶದ ರಕ್ಷಣೆ ಮಾಡುವಂಥದ್ರಲ್ಲಿ ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರೇ ಪಕ್ಷದವರು ಪ್ರಧಾನಿಗಳಾಗಿದ್ದಾಗ ಅವರು ಹೇಳಿಕೆ ಮಾಡಿದ್ದಾರೆ 2001 ಅಲ್ಲಿ. ಸೋನಿಯಾಜಿಯವರ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವರ ಭಾಷಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋನಿಯಾಜಿಯವರು ಎತ್ತಿದಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಹೋಗಿ ಆ ಕಡತಗಳನ್ನು ನೋಡ್ಲಿ ಗೊತ್ತಾಗುತ್ತೆ. ಸೊ ದಟ್ ಈಸ್ ಸ್ಟೇಟ್ಸ್ಮನ್ಶಿಪ್. ಆದ್ರೆ ಇವತ್ತೇನಾಗಿದೆ, ಒಂದು ಕಡೆ ಸದನಕ್ಕೆ ಬರದೇ ಇರುವಂತಹ ಸ್ಥಿತಿನಲ್ಲಿ ಪ್ರಧಾನಮಂತ್ರಿಗಳು ಆ ಕಡೆ ಈ ಕಡೆ ಓಡಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಥ್ರೂ ಸ್ಪೀಕರ್ ಅಂಡ್ ಚೇರ್ಮನ್ ವಿರೋಧ ಪಕ್ಷದ ಸದಸ್ಯರುಗಳ ಮೇಲೆ ಅವರ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಇವತ್ತು ಪಾರ್ಲಿಮೆಂಟ್ ಸದಸ್ಯರ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ. ದಟ್ ಈಸ್ ದೇರ್ ರೈಟ್ ಟು ರೈಸ್ ಎ ಕ್ವಶನ್. ಯಾವುದೇ ವಿಚಾರದಲ್ಲಿ ಅವರು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದಕ್ಕೆ ಹಕ್ಕಿದೆ, ಪ್ರಸ್ತಾಪ ಮಾಡತಕ್ಕಂಥದಕ್ಕೆ ಹಕ್ಕಿದೆ. ಅದರ ಇವತ್ತು ಆ ಹಕ್ಕುಗಳನ್ನು ಸಹ ದಮನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಇಷ್ಟು ಜನ ರೆಸ್ಪಾನ್ಸಿಬಲ್, ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಸ್ಪೀಕರ್,
ಅಂಡ್ ಈ ಯಾರು ಪಾಸ್ಗಳನ್ನು ಕೊಡ್ತಕ್ಕಂಥ ಅದಕ್ಕೆ ಕಾರಣರಾಗಿದ್ದಾರೆ ಅವರು ಈಗ ಈ ಎಕ್ಸ್ಪೆಲ್ ಮಾಡಿರುವಂತದ್ರಲ್ಲಿ ಚೇರ್ಮನ್ ಸಹ ಅದರಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಸಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮುಗಿಸ್ತಕ್ಕಂಥ ಸಂಚಿನಲ್ಲಿ ಭಾಗಿಯಾಗಿರ್ತಕ್ಕಂಥವರ ರಾಜೀನಾಮೆಯನ್ನ ನಾವು ಆಗ್ರಹಿಸ್ತೇವೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ತಪ್ಪುತ್ತೆ ಅನ್ನೋ ರೀತಿಯ ಚರ್ಚೆಗಳು ಮೈಸೂರು ಭಾಗದಲ್ಲಿ ನಡೀತಾ ಇದೆ. ಈ ಬೆಳವಣಿಗೆಗಳ ನಂತರ ನೋಡಿಯಪ್ಪ, ನಮಗೆ ಅದು ಅವ್ರ ಪಕ್ಷದ್ದು ಈ ದೇಶದ ಭದ್ರತೆ ಸರ್. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಯಾವ ಪ್ರತಾಪ್ ಸಿಂಹ ಅವರು ನಿಮ್ಮ ಮಾಧ್ಯಮದ ಇದರಿಂದ ಬಂದಂತವ್ರು ಒಂದು ಇದರಲ್ಲಿ ಇಷ್ಟು ದಿವಸ ಮಾಧ್ಯಮ ಸ್ನೇಹಿತರಾಗಿ ಕಾಣ್ತಾ ಇದ್ರು. ಇನ್ಸಿಡೆಂಟ್ ಆದ್ಮೇಲೆ ಯಾಕೆ ಯಾರನ್ನೂ ಭೇಟಿನೇ ಮಾಡ್ತಾ ಇಲ್ಲ? ಅಂದ್ರೆ ನಮ್ಮ ಮೇಲ್ನೋಟಕ್ಕೆ ತಾನು ತಪ್ಪೆಸಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಒಂದು. ಎರಡನೇದು, ಅವರ ಪಕ್ಷದಲ್ಲಿ ಯಾರ ಕುಸ್ತಿಪಟುಗಳ ಮೇಲೆ ರೇಪ್ ಮಾಡಿದಂತವರನ್ನೇ ಅವರ ಪಕ್ಷದಲ್ಲಿ ಎಂಪಿಗಳಾಗಿ ಇಟ್ಕೊಂಡಿದ್ದಾರೆ. ಯಾವ ಕುಸ್ತಿಪಟುಗಳು ಪಾಪ ಹೆಣ್ಮಕ್ಳು ದೆಹಲಿನಲ್ಲಿ ಇನ್ನಿತರ ಭಾಗಗಳಲ್ಲಿ ಎಷ್ಟು ದಿವಸ ಪ್ರೊಟೆಸ್ಟ್ ಮಾಡಿದ್ರು, ಅವ್ರಿಗೂ ರಕ್ಷಣೆ ಕೊಡ್ಲಿಲ್ಲ. ಸೊ ಈಗ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿರುವಂತವರಿಗೆ ಪಾಸ್ ಕೊಟ್ಟು ಸಹಕಾರ, ನಾನಾದೇ ಓದ್ದೆ ಯಾರಿಗೆ ಪಾಸ್ ಕೊಡಬೇಕಾಗಿದೆ ಅಂತ ಹೇಳಿ. ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ಅಂತವರನ್ನ ಇನ್ನೂ ಒಂದು 4 ಜನ ಹುಡುಕಿ, ಯಾಕಂದ್ರೆ ಇದು ಅವರ ದೇಶ ಪ್ರೇಮ, ಇದು ಅವರ ದೇಶಭಕ್ತಿ. ಅರೆ, ನನಗೆ ನಡ್ಡಾಗೆ ಆ ಕುಸ್ತಿಪಟುಗಳ ಮೇಲೆ ಮಾಡಿದಂಥವ್ರ ಬಗ್ಗೆ ಭಯ ಬಿಡಲಿಲ್ಲ. ಎಲ್ಲಿ ಬೆಳಗಾಮಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಅದೇ ಒಂದೇ ಊರಿನ ಒಂದೇ ಸಮಾಜಕ್ಕೆ ಸೇರಿದಂಥವ್ರು, ಅದು ಆಗಬಾರ್ದು, ಅದು ಅಮಾನವೀಯ, ನಾನು ಅದನ್ನು ಖಂಡಿಸ್ತೇವೆ. ಆದರೆ ಉತ್ತರ ಪ್ರದೇಶದಲ್ಲಿ ಅದೇ ಸಮಾಜ ಏನು ಬೆಳಗಾಮಲ್ಲಿ ನಡೆದಿರುವಂತ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆಯೋ ಅದೇ ಸಮಾಜದವ್ರನ್ನ ಉತ್ತರ ಪ್ರದೇಶದಲ್ಲಿ ಬೆತ್ತಲೆ ಮಾಡಿರುವಂತಹ ಪ್ರಕರಣಗಳು ಒಂದಲ್ಲ 4 ಇದ್ದಾವೆ. ಹಾಗೆ ಯಾವ ಕುಸ್ತಿಪಟುಗಳಿದ್ದಾರೆ ಅವರ ಮೇಲೆ ನಿಮ್ಮ ಪಾರ್ಟಿಯ ಎಂಪಿ ಕೇಸ್ ದಾಖಲಾಗಿತ್ತು. ಅದರ ಬಗ್ಗೆ ಮಾತಾಡೋದಿಲ್ಲ. ಅಂದ್ರೆ ಇವರ ಪ್ರಯಾರಿಟೀಸ್ ಹೇಗಿದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಅವರ ನಕಲಿತನ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವರು ಯಾರೂ ಸಹ ನೈಜ ದೇಶದ ರಕ್ಷಣೆ ಮಾಡುವಂತ ದೇಶಭಕ್ತರಲ್ಲ. ನಿಜವಾದಂತಹ ದೇಶಭಕ್ತರು ಯಾರಪ್ಪ ಅಂತ ಹೇಳಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಕ್ಕಂಥದಕ್ಕೆ ಹೋರಾಟ ಮಾಡಿದಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಹೊರತು ಇವರಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈ ಲೋಪ ಎಸಗಿರ್ತಕ್ಕಂಥದಕ್ಕೆ, ದೇಶದ ರಕ್ಷಣೆಯ ವಿಚಾರದಲ್ಲಿ ಇವತ್ತು ಲೋಪಗಳಾಗಿರ್ತಕ್ಕಂಥದಕ್ಕೆ ಅದರ ನೈತಿಕ ಹೊಣೆಯನ್ನ ಭಾರತೀಯ ಜನತಾ ಪಾರ್ಟಿಯವರು ಹೊರಬೇಕು ಅಂತೇಳಿ ಆಗ್ರಹಿಸ್ತೇವೆ. ಥ್ಯಾಂಕ್ ಯು ಸರ್. ನಾಳೆ ಡೈವರ್ಟ್ ಆಗ್ಬಿಡುತ್ತೆ ಸರ್. ನಾಳೆ 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 ನಾನೊಂದು ಕ್ಲಾರಿಫಿಕೇಶನ್ ನಾಳೆ 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 ಮಾಡ್ತೇವೆ, ಹೇಳ್ತೀನಲ್ಲ. ಸ್ನೇಹಿತರೆ, ಎಲ್ಲ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಒಂದು ಕ್ಲಾರಿಫಿಕೇಶನ್ಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಾಂಬೆ ಇನ್ಸಿಡೆಂಟ್ ಒಂದಾಯಿತು. ಟೆರರಿಸ್ಟ್ಗಳು ಬಾಂಬೆಗೆ ನುಗ್ಗಿ ಹೊಡೆದಿರ್ತಕ್ಕಂಥದ್ದು ಜಗಜ್ಜಾಹೀರಾತಾಗಿ ಬಹಳ ದೊಡ್ಡ ಸಮಸ್ಯೆ ಆಯಿತು. ಅದೇ ಥರ ಕಂದಾರ್ದು ವಾಜಪೇಯಿ ಇದ್ದಾಗ ಆಗಿದ್ದಂಥ ಒಂದು ಇನ್ಸಿಡೆಂಟು, ಮತ್ತು ಅದೇ ಥರ ಪಾರ್ಲಿಮೆಂಟ್ ಮೇಲೆ ಆದಂಥ ಒಂದು ಕೃತ್ಯ, ಇವೆಲ್ಲವೂ ಆಗಿನ ಪ್ರೈಮ್ ಮಿನಿಸ್ಟರ್ಗಳು ಅಥವಾ ಆಗಿನ ಸ್ಪೀಕರ್ಗಳು ಬಹಳ ಗಂಭೀರವಾಗಿ ವಿಷಯಗಳನ್ನು ಗ್ರಹಿಸಿ ಸಂಪೂರ್ಣವಾಗಿ ಪಾರ್ಲಿಮೆಂಟಲ್ಲಿ ಅದರ ಬಗ್ಗೆ ಚರ್ಚೆಗೆ ಒಳಪಡ್ತಕ್ಕಂಥ ವಿಷಯವಾಗಿ ಮಾಡಿದ್ರು. ಆ ಅವಕಾಶ ಮಾಡಿದಂಥ ಒಂದು ಸಂದರ್ಭ ಇವತ್ತು ಈ ಒಂದು ವ್ಯವಸ್ಥೆ, ಮೋದಿ ಸರ್ಕಾರ ಅಪೋಸಿಷನ್ ಆಗಲಿ ಅಥವಾ ರೂಲಿಂಗ್ ಆಗಲಿ, ಅವರು ಚರ್ಚೆ ಮಾಡೋದಕ್ಕೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇವತ್ತು ಬಿಟ್ಟಿದ್ರೆ 92 ಜನ ಯಾರು ಸಸ್ಪೆಂಡ್ ಆಗ್ತಿರ್ಲಿಲ್ಲ. ಅದು ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಪಾರ್ಲಿಮೆಂಟರಿ ಡೆಮಾಕ್ರಸಿನ ಕೊಲ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ವರ್ತನೆ ಕಾಣ್ತಾ ಇದೆ.
ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿ ನಮಗೆ ಸಂವಿಧಾನ ಆರ್ಟಿಕಲ್ 105 ಕ್ಲಿಯರ್ ಆಗಿದೆ. ಸಾರಿ 99 ಅಲ್ಲಿ ಮತ್ತೆ 19 ಅಲ್ಲ ಅದಲ್ಲ ಪಾರ್ಲಿಮೆಂಟ್ ಅಲ್ಲಿ ಪ್ರಿವಿಲೇಜ್ ಅಲ್ಲ ಕಾನ್ಸ್ಟಿಟ್ಯೂಷನ್ 105 ನೋಡಿ 105. ಸೊ ಹಾಗಾಗಿ ಈ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವ್ರ ಪ್ರಿವಿಲೇಜ್ ಇರ್ತಕ್ಕಂಥದ್ದು ಪ್ರತಿ ಒಬ್ಬ ಮೆಂಬರ್ ಇರ್ತಕ್ಕಂಥ ಅವಕಾಶಗಳು. ಇದನ್ನ ಕರ್ಬ್ ಮಾಡಬೇಕು ಅನ್ನೋದು ಉದ್ದೇಶ, ಅದನ್ನು ತಡಿಬೇಕು ಅನ್ನೋ ಉದ್ದೇಶ ಇವತ್ತು ನಮ್ಮ ಸರ್ಕಾರಗಳು ಈ ಅಪೋಸಿಷನ್ ಅವ್ರ ಮೇಲೆ ಆಗ್ತಾ ಇರ್ತಕ್ಕಂಥ ನಿರ್ಬಂಧನ ಅಂತ ನನಗನ್ಸುತ್ತೆ. ಇದು ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಇವತ್ತು ಇದ್ರ ಬಗ್ಗೆ ಚರ್ಚೆ ಆದ್ರೆ ಮೂಲತಃವಾಗಿ ಎಲ್ಲಿ ಹೋಗುತ್ತೆ ಅಂದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿದಂತ ಯೂತ್ಸು ಇವತ್ತು ಬಿಜೆಪಿ ಸರ್ಕಾರಕ್ಕೆ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಇದು ಅಲ್ಟಿಮೇಟಮ್. ಇಲ್ಲಿ ಕ್ಲಿಯರ್ ಆಗಿ ಅಡ್ಮಿಟ್ ಮಾಡ್ಕೋತಾರೆ ಮೈಸೂರಲ್ಲಿ ಇರ್ತಕ್ಕಂಥ ಆ ಒಬ್ಬ ಹುಡುಗನ ತಂದೆ, ನಾವು ವಿ ಆರ್ ಸಪೋರ್ಟರ್ ಆಫ್ ಬಿಜೆಪಿ, ವಿ ಆರ್ ಸಪೋರ್ಟರ್ ಆಫ್ ಪ್ರತಾಪ್ ಸಿಂಹ ಅಂತ, ಮೋದಿಗೆ ಬಹಳ ಹತ್ರವಾಗಿದ್ದೀವಿ ಅಂತ. ಇವತ್ತು ಈ ವಿಚಾರಗಳೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದರೆ ಖಂಡಿತವಾಗ್ಲೂ ಬಿಜೆಪಿಲಿ ಇರ್ತಕ್ಕಂಥ ಯುವಕರು, ಬಿಜೆಪಿ ಸಪೋರ್ಟರ್ಸು ಎಲ್ಲರೂ ದಮನವಾಗಿದ್ದಾರೆ. ದೇ ಆರ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ದಿಸ್ ಗವರ್ಮೆಂಟ್. ಸರ್ಕಾರದ ಪಾಲಿಸಿಗಳಿರ್ಬೋದು, ಅವ್ರು ತಗೊಳ್ತಕ್ಕಂಥ ನಿರ್ಧಾರಗಳಿರ್ಬೋದು, ಕಾನೂನು ಏನು ಅಮೆಂಡ್ಮೆಂಟ್ಸ್ ಇರ್ಬೋದು, ಲಾ ಅಮೆಂಡ್ಮೆಂಟ್ಸ್ ಇರ್ಬೋದು, ಇವೆಲ್ಲ ನೋಡಿದಾಗ ಸಂಪೂರ್ಣವಾಗಿ ನಾವು ಒಂದು ಅಲ್ಟಿಮೇಟ್ ನಾವೊಂದು ನಿರ್ಧಾರಕ್ಕೆ ಬರ್ಬೋದು. ಏನಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಯುವಕರು ಮತ್ತು ಅದು ಸಪೋರ್ಟರ್ಸು ಮತ್ತು ಹೆಣ್ಮಕ್ಳು ಇರ್ಬೋದು, ರೈತರು ಇರ್ಬೋದು, ಎಲ್ಲರೂ ಅದರ ವಿರುದ್ಧವಾಗಿ ಮಾತನಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಅಥವಾ ಅವರೇ ಪ್ರೇರಣೆ ಆಗ್ತಾ ಇದೆ. ಇದು ಎಲ್ಲಿ ಎಕ್ಸ್ಪೋಸ್ ಆಗುತ್ತೋ ಅಂತ ಹೇಳಿ ಇವರು ಪಾರ್ಲಿಮೆಂಟ್ ಅಲ್ಲಿ ಈ ವಿಚಾರವನ್ನ ಚರ್ಚೆಗೆ ತಗೊಳ್ಳದೇ ಇರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ. ಥ್ಯಾಂಕ್ ಯು. ಓಕೆ, ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತಾಡೋದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಈ ವಾರದ ಅತಿಥಿ ಯಾರು? ಇತ್ತೀಚಿನ ಪರಿಚಯ ಕೊಡಬೇಕು ಅಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಗಳ ಉಪಪ್ರಭಾರಿ. ಕರ್ನಾಟಕಕ್ಕೂ ಅವ್ರಿಗೂ ತುಂಬ ಹಳೆಯ ನಂಟಿದೆ. ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರು ನಮ್ಮ ಜೊತೆ